ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಚುನಾವಣೆ ಹಿಂಗಂದ ತಕ್ಷಣ ಕಿವಿ ನಿಮಿರ್ತಾ ಇದ್ದಾವೆ. ಇವತ್ತು ಅದನ್ನು ಉದ್ಯೋಗ ಅನ್ನಂಗೆ ಆಗಿಬಿಟ್ಟದ್ರಿ. ಹೌದು, ನಿಜವಾಗಿ 5 ವರ್ಷಕ್ಕೊಮ್ಮೆ ಆಗ್ಬೇಕು, ಸರಿಯಾದ ಸಮಯಕ್ಕೆ ಆಗ್ಬೇಕು, ಮತ್ತು ಅದೇ ಕಾಲಕ್ಕೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗ್ಬೇಕು. ಆದರೆ ಇವತ್ತು ಭಾಳ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ. ಬ್ಯಾಲೆಟ್ ಪೇಪರ್ ಚಲೋ ಇತ್ತು, ಹಾಗೂ ರಿಗ್ಗಿಂಗ್ ಆಗ್ತಿದ್ದು ಬ್ಯಾಲೆಟ್ ಪೇಪರ್ ಇದ್ದಾಗಿಲ್ಲ ಅಂತಲ್ರಿ. ಇವತ್ತು EVM ಇದು ಬೇಡ ಅಂತ ಕಾಂಗ್ರೆಸ್ಸಿಗರು ವಾದ ಮಾಡ್ತಾ ಇದ್ದಾರೆ. ಗೆಲುವು ಸೋಲ ಮುಖ್ಯ ಅಲ್ಲ, ಬ್ಯಾಲೆಟ್ ಒಳ್ಳೆಯದು. ಬ್ಯಾಲೆಟ್ದಲ್ಲೇ ರಿಗ್ಗಿಂಗ್ ಆಗಿದ್ದನ್ನು ಮಾಡೋದನ್ನು ನಾವು ನೋಡಿಲ್ಲೇನು, ಪ್ರಾಮಾಣಿಕವಾಗಿ ಆಗ್ತದೆ ಅಲ್ಲಿ ಅಂತೇಳಿ. ಇದು ಒಂದು ಏನು ಪ್ರಶ್ನೆಪ್ಪ ಅಂತಂದ್ರೆ, ಇಲ್ಲೇ ಚುನಾವಣೆ EVM ಪ್ಲಸ್ VVPAT ಪ್ರತಿಯೊಂದು ಬೂದಿಗೆ ಮಾಡಿದರೆ ಹೆಂಗೆ ಚರ್ಚೆ ಮಾಡ್ರಿ. ಯಾಕಂದ್ರೆ ನಾವು ಹೆಚ್ಚು 100 ಕೋಟಿ ಜನಸಂಖ್ಯೆ ಆಗಿವಿ ಇವತ್ತು. ಇದೊಂದು ಜಲ್ದಿ ರಿಸಲ್ಟ್ ಕೊಡುವಂಥದ್ದು, ಜಲ್ದಿ ಲೇಟ್ ಆಗ್ತಿಲ್ಲ ಅಂತಲ್ಲ, ಆದರೆ VVPAT ಇರಬೇಕು ಅಂತ, ರೆಕಾರ್ಡ್ ಸಿಗಬೇಕು ಅನ್ನೋ ಯಾರು ಹಾಕಿದ್ದೀವಿ ಅನ್ನುವಂಥದ್ದು. ಇದನ್ನು ಸ್ವಲ್ಪ ಇನ್ನೂ ಸ್ಟ್ರೆಚಿಂಗ್ ಏನಪ್ಪ ಅಂತಂದ್ರೆ, ಇದರಿಂದ ವಿಶೇಷವಾಗಿ ಭ್ರಷ್ಟತೆ ಕಡಿಮೆ ಆಗುವುದಲ್ಲೇ. ಇವತ್ತೇನಾಗ್ಯದಪ್ಪ ಅಂದರೆ EVMಗಳು ಎಲ್ಲೋ ಬಿಡೋದು ಇಲ್ಲೇ ಹೋಗ್ತಾವೆ ಅನ್ನುವಂಥದ್ದು. ತಾಂತ್ರಿಕವಾಗಿ ಭಾಳ ಮುಂದುವರೆದ ಮೋಸ ಮಾಡ್ತಾರೆ ಅಂತೇಳಿ ನಿರಂತರ ಆರೋಪಗಳು. ಅದ್ರ ಜೊತೆಗೆ ಮತದಾರ ಪಟ್ಟಿ ಅಥವಾ ಯಾದಿ ಮಾಡಲು ಆರೋಪಗಳು ಇವೆಲ್ಲ ನಾವು ದಿನನಿತ್ಯ ಕೇಳ್ತಾ ಇದ್ದೀವಿ. ಒಮ್ಮೆಗೆ 65 ಲಕ್ಷ 70 ಲಕ್ಷ 2.5 ಕೋಟಿ ನೋಡಿರಿ ಮೊನ್ನೆ ಒಟ್ಟು ಮತದಾರರ ಒಟ್ಟು ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ 2.5 ಕೋಟಿ ಮಂದಿ ಎಲ್ಲಿದ್ದು ಬಂದರು ಅವರು ಹೆಂಗೆ ಅನ್ನುವಂಥ ಇವತ್ತು ಪ್ರಶ್ನೆಗಳಿದ್ದಾವೆ. ಅದನ್ನೂ ಇರಲಿ. ಅದ್ರ ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಿಯಾಂಕ ಖರ್ಗೆ ಅವರ ಈ ಪಂಚಾಯತ್ ರಾಜ್ ಅಂದರೆ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲದರದ್ದು ಇಲೆಕ್ಷನ್ ಒಮ್ಮೆ ಮಾಡಬೇಕು, 3 ಹಂತ ಆಗ್ತಾವೆ, ಒಮ್ಮೆ ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಕರ್ನಾಟಕದಾಗ 5948 ಗ್ರಾಮ ಪಂಚಾಯತಿಗಳಿದ್ದಾವೆ. ಮುಂದೆ 95,000 ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಹಂಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ 31 ಇದ್ದಾವೆ, 240 ತಾಲೂಕು ಪಂಚಾಯತಿಗಳಿದ್ದಾವೆ. ಇವೆಲ್ಲರೂ ಒಮ್ಮೆ ಮಾಡುವಂಥದ್ದು, ಒಮ್ಮೆ ಮುಗಿದು ಹೋಗಿಬಿಡಲಿ ಅಂತ ವಿಚಾರ ಮಾಡಿದ್ದಾರೆ. ಅದು ಒಂದು ರೀತಿ ಸರಿ ಅದ. ಯಾಕಪ್ಪ ಅಂತಂದ್ರೆ ಒಮ್ಮೆ ಮುಗಿದ ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಕರೆಕ್ಟ್ ಟೈಮ್ಗೆ ಅದು ಆಗ್ತಾ ಹೋದ್ರೆ ಭಾಳ ಉತ್ತಮ. ಯಾಕಂದ್ರೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಆಯಿತು, ತಾಲೂಕು ಪಂಚಾಯತಿ ಆಯಿತು, ಜಿಲ್ಲಾ ಪಂಚಾಯತಿ ಎಲ್ಲ ಆಯಿತು, ಗೆದ್ದವರು ನಮ್ಮವರು ಹಂಗಂದರೆ ಪಾರ್ಟಿಗಿಂತಲೂ ಹೆಚ್ಚು ಯಾರು ಗೆಲ್ಕೊಂಬರ್ತಾರೆ, ಯಾರು ತಮ್ಮದಿ ತೊಗೊಂಬರ್ತಾರೆ ಅವ್ರದ್ದಪ್ಪ. ವಿಶೇಷವಾಗಿ ತಾಲೂಕು ಮಟ್ಟದಂತ ಏನಪ್ಪ ನಮ್ಮ ಏನು ಶಾಸಕರದ್ದು ಮಾತು ನಡೀತಾ ಇರ್ತದೆ. ಯಾವ ಶಾಸಕ ಆಡಳಿತ ರೂಢದಲ್ಲಿ ಇರ್ತಾನೆ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಸೀಟ್ಗಳಿಗೆ ಇರಿಸ್ಕೊಂಡ್ಬರ್ತಾರೆ. ಕಾಂಗ್ರೆಸ್ ಇರುವಂಥ BJP ಇರುವಂಥ ಜೆಡಿಎಸ್ ಇರಲಿ ಮತ್ತಾವುದು ಇರಲಿ. ಹೀಗಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಕ್ಷಗಳ ಮುಖಾಂತರ ಆಗಿತ್ತು ಅಲ್ಲಿ ವ್ಯಕ್ತಿಗಳ ಮೇಲೆ ಆಧಾರದ ಮೇಲೆ ನಡೀತಾ ಇರ್ತವೆ. ಆದರೆ ಇವು ಪ್ರಾಮಾಣಿಕ ನಡಿಬೇಕು ಅನ್ನುವಂಥದ್ದು ಮತ್ತು 5 ವರ್ಷಕ್ಕೊಮ್ಮೆ ನಡಿಬೇಕು ಅನ್ನೋದು ಒಂದು ಎಲ್ಲರ ಬಯಕೆ. ಇಲ್ಲಿವರೆಗೆ ಏನಾಗಿದೆಪ್ಪ ಅಂತಂದ್ರೆ, ಈ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಂಗೆ ಲೇಟ್ ಆಗ್ತಾ ಬಂದುಬಿಟ್ಟಿದ್ದಾವೆ. ಇನ್ನು ಆಗ್ತಾವಿಲ್ಲ ಅಂದಾಗ ಸಹಜವಾಗಿನ ಬೇಸತ್ತಂತ ರಾಜ್ಯ ಚುನಾವಣಾ ಆಯೋಗದ ಕೋರ್ಟ್ಗೆ ಹೋಗಿದೆ, ಹೈಕೋರ್ಟಿಗೆ ಕೇಳಿದೆ ಜಲ್ದಿ ಮಾಡಿಸ್ರಿ ಅಂತೇಳಿ. ಹಂಗಂದಾಗ ಮೊದಲ ಕ್ಷೇತ್ರ ವಿಂಗಡಣೆ ಬರ್ತದೆ, ಪುನರ್ವಿಂಗಡಣೆ, ಆಂಧ್ರ ಮೀಸಲಾತಿ ಪಟ್ಟಿ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷರದ ಅದು ರಿಸರ್ವೇಷನ್ ಇವೆಲ್ಲ ಮಾಡಬೇಕಾಗಿದೆ. ಇದು ಪ್ರಾಬ್ಲಮ್. ಪ್ರತಿಯೊಬ್ಬರು ಒಂದು ಸಣ್ಣ ತಪ್ಪಾದರೂ ಕೋರ್ಟಿಗೆ ಹೋಗೋದ್ರಿಂದ ಲೇಟ್ ಆಗ್ತದೆ ಅಂತೇಳಿ ಆಗಿದೆ ಅಂತೇಳಿ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಒಂದು ಅಭಿಪ್ರಾಯ. ಅವ್ರು ಹೇಳೋದು ಕರೆನೂ ಇರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಭಾಳಷ್ಟು ನಮ್ಮ ಈ ಒಂದು ಏನೋ ವಾರ್ಡ್ಗಳಿರ್ತಾವೆ, ವಾರ್ಡ್ ವೈಸ್ ಮಾಡ್ತಿರ್ತಾರೆ, ಮತ್ತೆ ಮಾಡ್ತಿರ್ತಾರೆ ಗ್ರಾಮ ಮಟ್ಟದಲ್ಲ. ಅವು ಮಾಡೋ ಮುಂದೆ ಸಹಜವಾಗಿ ಯಾರೋ ಎಲ್ಲಿಯೋ ಸೇರುವಂಥವು ಆಗುವಂಥವು ಭಾಳ ಗದ್ದಲ ಆಗ್ತಾ ಇರ್ತಾವೆ. ಅದಕ್ಕೆ ಈ ಕ್ಷೇತ್ರ ಮತ್ತು ಪ್ರತಿ ಸಲ ಕ್ಷೇತ್ರ ವಿಂಗಡಣೆ ಮಾಡುವಂಥ ಬರ್ತದೆ. ಅದ್ರ ಜೊತೆಗೆ ಮೀಸಲಾತಿ ಇದು ಬರ್ತದೆ. ಲಾಸ್ಟ್ ಟೈಮ್ ಯಾರಿಗೆ ಕೊಟ್ಟರು, ಹಿಂದಿನವ್ರು ಯಾರಿಗೆ ಕೊಟ್ಟರು, ಅದು ಜಿಲ್ಲಾ ಮಟ್ಟದಲ್ಲಿ, ಅದು ತಾಲೂಕಾ ಪಂಚಾಯತಿಯಲ್ಲಿ ಹಾಗೆ ಅವ್ರಿಗೇನು ರಿಸರ್ವೇಷನ್ ಅಲ್ಲಿ ಡಿಸೈಡ್ ಮಾಡ್ತಿರ್ತಾರೆ. ಅವು ಸರಿಯಾಗಿ ಆಗದೆ ಹೋದಾಗ, ಸ್ವಲ್ಪ ಮಿಸ್ಟೇಕ್ಸ್ ಆದಾಗ ವಿರೋಧಿ ಬಡದವ್ರು ಕೋರ್ಟ್ಗೆ ಹೋದ್ರೂ ಲೇಟ್ ಹಾಕೋದು ಹೋಗ್ತಾ ಇದ್ದಾವೆ. ಇದು ಆಗಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ನಮ್ಮ ಖರ್ಗೆ ಅವ್ರದ್ದು, ಪ್ರಿಯಾಂಕ ಖರ್ಗೆ. ಯಾಕಂದ್ರೆ ಇದು ಮತ್ತೆ ಡಿಲೇ ಆಗಿ ಕಡೆಗೆ ಎಲೆಕ್ಷನ್ ಟೈಮ್ ಹೋಗಿ 5 ವರ್ಷ ಹೋಗ್ತು ಮತ್ತೆ ಹೋಗ್ತೀವಿ. ನೋಡಿರಿ ಎಲ್ಲ
ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗಳಾಗಿ ಈ 3-4 ವರ್ಷ ಮೇಲೆ ಅದು ಈ ಆಡಳಿತ ಅಧಿಕಾರಿಗಳ ಮೇಲೆ ನಡೆಸಿ ಹೊಂಟಿದ್ದಾರೆ. ಸರ್ಕಾರಕ್ಕೆ ಲಾಭ ಅದ ಅದರಿಂದ. ಯಾಕಂದ್ರೆ ತಮ್ಮ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳು ಅವ್ರು ಹೇಳಿದಾಗ ಕೇಳ್ಕೊಂಡು ಅವ್ರು ರಾಜಕಾರಣ ಏನು ಹೋಗೋದಿರ್ತೈತಿ. ಹೀಗಾಗಿ ಮತ್ತಿನ ಗ್ರಾಮ ಪಂಚಾಯತಿಗಳು ಎಲೆಕ್ಟೆಡ್ ಬಾಡಿ ಅದು ಅಂದರೆ ಅವನ್ನೆಲ್ಲ ಒಪ್ಪಿಸ್ಕೊಂಡು ಮಾಡಬೇಕಾಗಿದೆ ಅನ್ನೋ ದಂಧೆ ಮಾಡಬೇಕಾದ್ರು. ಈಗೇನಿಲ್ಲ, ಆಡಳಿತಾಧಿಕಾರಿ ಸರ್ಕಾರದ ಪರ ಇರ್ತಾರೆ. ಹೀಗಾಗಿ ತಹಸೀಲ್ದಾರ್ ಪರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪರವಾಗಿ. ಈಗ ಅಲ್ಲೇನು ಗದ್ದಲಗಳಾಗೋದು ಮಾಡೋದು ಸ್ವಾಭಾವಿಕ ಅದ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಏನಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತಿ ಬದಲಾಗಿ ಅದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಮ್ಮೆ ನಡೆಸಿಬಿಟ್ಟಿವಪ್ಪ ಅಂದ್ರೆ 5 ವರ್ಷದಲ್ಲಿ ನಿಶ್ಚಿತ ಇರ್ತೀವಿ ಅನ್ನುವಂಥ ಪ್ರಯಾಣಿಕರಿಗೆ ಅವ್ರು ಬಂದಿದ್ದಾರೆ. 1 ನೇಷನ್ 1 ಎಲೆಕ್ಷನ್ ಅಂತೇಳಿ ಈಗಾಗಲೇ ಮೋದಿ ಅವರು ಹೇಳಿದ್ದನ್ನು ಇವರು ವಿರೋಧ ಮಾಡಿದರು. ಆದರೆ ಈ ಸಲ ನಮ್ಮಲ್ಲಿ 3 ಸ್ತರದ್ದು ಒಮ್ಮೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ರೀ ತಮಗೆ ತಾವು ಹೇಳಿದ್ರೆ ಒಳ್ಳೆಯದು, ಇನ್ನೊಬ್ರು ಹೇಳಿದ ತಪ್ಪು ಅನ್ನುವಂಥ ಮಾತುಗಳು ಸಹಜವಾಗಿ. ಅದರೊಳಗೆ ಕೇಂದ್ರ ಸರ್ಕಾರದಲ್ಲಿ ಈಗ ವಿರೋಧ ಪಕ್ಷ ಇರೋದರಿಂದ ಕಾಂಗ್ರೆಸ್ಸಿಗರು ಈ ಮಾತು ಮಾತಾಡ್ತಾ ಇರ್ತಾರೆ. ಮಾತಾಡಲಿ, ಅದೇನು ಪ್ರಶ್ನೆ ಇಲ್ಲ. ಆದರೆ ಅವಧಿ ಮುಗಿದ ಮೊದಲೇ 3 ಎಲ್ಲ ಮುಗಿಲಿ ಎಲೆಕ್ಷನ್ಗಳು ಅಂತೇಳಿ. ಮತ್ತಿನ್ನು ಈ ಎಲೆಕ್ಷನ್ಗಳು ಯಾಕೆ ಮುಖ್ಯ ನಿಮಗೂ ಗೊತ್ತದ. ಗ್ರಾಮ ಪಂಚಾಯತಿಯಲ್ಲಿ ಅಂತ ಎಲೆಕ್ಷನ್ನ ಈ ಕೆಲವೊಮ್ಮೆ ನಾವು ವಾದ ಮಾಡ್ತಿದ್ವಿ, ಇಲ್ಲ ಗ್ರಾಮ ಪಂಚಾಯತ್ ದೇವದಲ್ಲಿ ಮಾಡಬಾರ್ದಾಗಿತ್ತು ಎಲೆಕ್ಷನ್ ಅಂದರೆ. ಯಾಕಂದ್ರೆ ಹಿಂಸೆ ಕಾರಣಕ್ಕದ, ತಿಕ್ಕಾಟ ಕಾರಣಕ್ಕದ, ವೈಯಕ್ತಿಕ ದ್ವೇಷ ಕಾರಣ ಆಗ್ತದೆ. ಅದಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರೋದು ಚಲೋ ಅನ್ನುವಂಥ ಮಾತುಗಳು ಇದ್ದವು. ಬಟ್ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಅಲ್ಲೂ ಡೆಮೊಕ್ರೆಟಿಕ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಗ್ರಾಮ ಪಂಚಾಯತ್ ಅದು, ತಾಲೂಕು ಪಂಚಾಯತ್ ಅದು, ಜಿಲ್ಲಾ ಪಂಚಾಯತ್ ಅದು. ಯಾಕೆ ಬೇಕಪ್ಪ ಅಲ್ಲಿ ಅಂತಂದ್ರೆ ಜನ ಆಡಳಿತ ಇದ್ದರೆ ಜನರ ಸಮಸ್ಯೆನ ಜನರಿಗೆ ಹೋಗಿ ಹೇಳುವಂಥ ವ್ಯವಸ್ಥೆ ಅದ. ಒಬ್ಬ ಸರ್ಕಾರಿ ಅಧಿಕಾರಿ ಆದ್ರೆ ಬಂದಾಗ ಬಾರಪ್ಪ ಹೋಗಪ್ಪ ಅನ್ನುವಂಥ ಪ್ರಶ್ನೆ ಆಗ್ತದೆ. ಮತ್ತು ಅಲ್ಲಿ ಹೋಗಿ ಒಂದು ಆಡಳಿತದ ಸದಭಿರುಚಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳನ್ನು ಈ ಘೋಷಣೆ ಮಾಡಿದ್ರಿಂದಾಗಿ 3-4 ವರ್ಷಗಳಿಂದ ಲೇಟ್ ಆದಂಥ ಈ ಎಲೆಕ್ಷನ್ಗಳು ಈಗ ಬಗೆಹರಿದ್ರೆ 2000 ಈ ಒಂದು ಲೆಕ್ಕದ ಹಾಕ್ಕೊಂಡ್ರೆ 2026ರಿಂದ 31ರವರೆಗೆ 2031ರೊಳಗೆ ಆಡಳಿತ ಉಳಿತಾರ ಬಾಡಿ ಒಳಗೆ ಇವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಒಂದು ಆಶೆ. ಯಾಕಂತಂದ್ರೆ ಈ ಗ್ರಾಮ ರಾಜ್ಯವನ್ನು ತರೋಕ್ಕೆ ಪ್ರಯತ್ನ ಮಾಡಿದ್ರು ಗಾಂಧೀಜಿಯವರು. ಆದರೆ ದುರ್ದೈವದಿಂದ ಆ ಸಂದರ್ಭದಲ್ಲಿ ನೆಹರು ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ನಂತರದಲ್ಲೇ ನಮ್ಮ ಕರ್ನಾಟಕದ ಗಾಂಧಿ ಹಂಚ್ಕೊಳ್ಳುವಂಥ ನಜೀರ್ ಸಾಹೇಬರು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆ ಅಂತಂದ ನಿಜವಾಗಿಯೂ ಅಧಿಕಾರವನ್ನು ಗ್ರಾಮದ ಮಟ್ಟಕ್ಕೆ ತರುವಂಥ ಕೆಲಸ ಮಾಡಿದ್ರು. ನಂತರ ರಾಜೀವ್ ಗಾಂಧಿಯವರು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ. ಅಂದ್ರೆ ಇಲ್ಲಿ ಅಧಿಕಾರ ಇದೇನದಪ್ಪ ಅಂದ್ರೆ ಕೆಳಗಿಂದ ಮೇಲೆ ಹೋಗ್ತದ್ರೆ ಮೇಲಿನ ಕೆಳಗೆ ಬರೋದಿಲ್ಲ. ಮೇಲಿನ ಕೆಳಗೆ ಬಂದಾಗ ಏನಾಗೈತೆ ಅಂದ್ರೆ ಈ ನಡೆದವಲ್ಲ ವಿಷಯಗಳು ನಾವು ಏನೋ ಮಾತಾಡೋದು ಏನು ಹೇಳುವಂಥದ್ದು. ಆದರೆ ಅದಾಗದ ಗ್ರಾಮಗಳ ಸಮಸ್ಯೆ, ತಾಲೂಕು ಸಮಸ್ಯೆ ಪ್ರತಿಯೊಂದು ಇಲ್ಲಿ ಗಮನಕ್ಕೆ ಬರೋದರಿಂದಾಗೆ ಈ ಪಂಚಾಯತ್ ಎಲೆಕ್ಷನ್ಗಳು ಈ ದೇಶ ಕಟ್ಟುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾವೆ ಅನ್ನೋದು ಆಲ್ರೆಡಿ ಒಪ್ಪಿತವಾದಂಥ ವಿಷಯ. ಅಂಥ ವಿಷಯವನ್ನು ಈ ಸಲ 5 ವರ್ಷಕ್ಕೊಮ್ಮೆ ಅನ್ನುವಂಗೆ ಗ್ರಾಮ ಪಂಚಾಯತ್ ಇಲ್ಲಿವರೆಗೆ ಏನಾಗಿತ್ತು, ಪಂಚಾಯತ್ ಅಂದರೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಷ್ಟೇ ಎಲೆಕ್ಷನ್ ಅಂತಂದಿದ್ರು. ಈ ಗ್ರಾಮ ಪಂಚಾಯತ್ ಅದು ಜೋಡಿಸಿ ಆದಷ್ಟು ಈ ಚುನಾವಣೆಗಳು ಏನಪ್ಪ ಅಂದರೆ 3 ಹಂತದ್ದಾಗಲಿ ಭಾಳ ಮಹತ್ವದಿದ್ದಾವೆ. ಮತ್ತು ಜನರ ಮಟ್ಟಕ್ಕೆ ಈ ಪ್ರಜಾಪ್ರಭುತ್ವ ಹೋಗಿರಿ ಅನ್ನುವಂಥ ಒಂದು ಅಭಿಪ್ರಾಯ ಈ ಒಂದು ಗ್ರಾಮ ಒಂದು ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ. ಮತ್ತು ಇದು ಕಂಡು ಬಂದು ಸತ್ಯದ ನಾವೊಂದು ಇಷ್ಟ ಹೇಳಬೇಕಾಗಿದೆ ಈ ಸಂದರ್ಭದಲ್ಲೇ. ರಾಷ್ಟ್ರ ಮಟ್ಟದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಯೋಗ್ಯ ಅದ. ಬಟ್ ಏಕಕಾಲಕ್ಕೆ ಮಾಡಲಿಕ್ಕೆ ಆಗ್ತದನ ಅಂತ ಇನ್ನೊಂದು ಮಾತನ್ನು ಮತ್ತು ಚರ್ಚೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ವಿಶೇಷವಾಗಿ ಕಾಂಗ್ರೆಸ್ ಇರೋದು ಬೆಲೆಟ್ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ದೊಡ್ಡ ಪ್ರಮಾಣದಲ್ಲಿ ಆಗೋದ್ರಿಂದ ಈ ಚುನಾವಣೆ ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋದು. ಒಟ್ಟಾರೆ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಘೋಷಣೆ ಆದಂಗೆ ಆಗಿದ್ರೆ ಏಕಕಾಲಕ್ಕೆ ಆಗುವಂಥದ್ದು ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ, ಜೊತೆಗೆ ಸರ್ಕಾರ ಸಹಿತ ಕಾಳಜಿ ವಹಿಸಲಿ. ಆದಷ್ಟು ಇದನ್ನು ತಡ ಮಾಡೋದು ಬೇಕಾಗಿಲ್ಲ ಚುನಾವಣೆಗಳಂತ ಹೇಳ್ತಾ, ಇನ್ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.